ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮನೆ ಹುಡುಗಿ ರಶ್ಮಿ ಮಾಡುವ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾಲ್ ಅ ಲಿಟಲ್ ಬಿಟ್ ಮೋರ್. ಇವತ್ತು ಒಂದು ಒಳ್ಳೆ ರೆಸಿಪಿ, ಅದು ನಾನ್ ವೆಜ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇನೆಂದರೆ ತಲೆ ಮಾಂಸದ ಕರಿ. ಈ ತಲೆ ಮಾಂಸದ ಕರಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಎಸ್ಪೆಷಲಿ ಇದನ್ನು ಬಾಣಂತಿರು ತಿನ್ಬೋದು, ಮತ್ತು ಎಸ್ಪೆಷಲಿ ಫಿಟ್ನೆಸ್ ಫ್ರೀಕ್ ಆಗಿರೋರು ಇದನ್ನು ತುಂಬ ಚೆನ್ನಾಗಿ ತಿಂತಾರೆ. ಇದು ತುಂಬ ಒಳ್ಳೆಯದು. ಇದನ್ನು ನಾನು ಕೈಂಡ್ ಆಫ್ ಅ ಸೂಪ್ ವೈಸಲ್ಲಿನೂ ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ಈ ಒಂದೊಳ್ಳೆ ರೆಸಿಪಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ನಾನು ಇಲ್ಲಿ ಬಂದು 1.5 kg ಇರುವಂಥ ತಲೆ ಮಾಂಸವನ್ನು ತರಿಸಿದ್ದೀನಿ. ಇದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಚಿತ್ಕವರೆ ಬೇಳೆ ಇವಾಗ ಸೀಸನ್ ಇಲ್ಲ, ಬಟ್ ಹಳ್ಳಿ ಕಡೆ ಒಣಗಿಸಿ ಇಟ್ಕೊಂಡಿರ್ತಾರೆ. ಅದನ್ನು ಸ್ವಲ್ಪ ಬೆಚ್ಚಗಿನ ನೀರಿಗೆ ಹಾಕಿಟ್ರೆ ಸಾಕು, ಈ ಥರ ನಿಮಗೆ ಚಿತ್ಕವರೆ ಬೇಳೆ ರೆಡಿ ಆಗುತ್ತೆ. ಅಲ್ಲದೆ ನಾನು ಕುಕ್ಕಿಂಗ್ ಮಾಡೋದಕ್ಕೆ ಎಣ್ಣೆ ಬಳಸಲ್ಲ, ತುಪ್ಪನೇ ಬಳಸೋದು. ಸೊ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಶುದ್ಧ ಮನೆಯಲ್ಲಿ ಮಾಡಿರೋ ತುಪ್ಪ. ನಂತರ ಆನಿಯನ್, ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಈ ಥರ ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಅದಾದ ನಂತರ 2 ರಿಂದ 3 ಬೆಳ್ಳುಳ್ಳಿಯನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಕೇವಲ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 10 ರಿಂದ 15 ಮೆಣಸಿನಕಾಳು ಇದಕ್ಕೆ ಬೇಕಾಗುತ್ತೆ. ತದನಂತರ ನಿಮಗೆ ಗೊತ್ತೇ ಇದೆ, ಚಕ್ಕೆ ಲವಂಗ ಕಾಮನ್ ಮೆಂಬರ್ಸ್ ಇದರಲ್ಲಿ. ಸೊ ಚಕ್ಕೆ ಲವಂಗವನ್ನು ಇಟ್ಕೊಂಡಿದ್ದೀನಿ. 4 ರಿಂದ 5 ಹಸಿಮೆಣಸಿನ್ಕಾಯಿ ಸ್ಪೆಷಲ್ ಟೇಸ್ಟ್ ಪರ್ಪಸ್ಗೋಸ್ಕರ. ಮತ್ತು 1 ಹಿಡಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ತೊಳೆದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ 5 ರಿಂದ 6 ಎಸಳು ಪುದೀನ ಸೊಪ್ಪನ್ನು ಇಲ್ಲಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಗಾರ್ನಿಷ್ ಪರ್ಪಸ್ಗೋಸ್ಕರ ಕೊತ್ತಂಬರಿ ಸೊಪ್ಪು. ಮತ್ತು ಸ್ಪೈಸಿನೆಸ್ನ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಕಾಯಿ ಹಾಲು. ಇದಾದ ನಂತರ ಇದು ಮಟನ್ ಪೌಡರ್, ಇದು ಬಂದು ಧನಿಯಾ ಮತ್ತು ಮೆಣಸಿನ ಪೌಡರನ್ನು ಪುಡಿ ಮಾಡಿ ಇಟ್ಕೊಂಡಿರೋ ಪೌಡರ್. ಸ್ವಲ್ಪ ಕೇವಲ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಮತ್ತು ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಗ್ಯಾಸ್ ಸ್ಟವನ್ನು ಹಚ್ಕೊಂಡು ಇದರಲ್ಲಿ ನಾನು ಕೇವಲ 5 ಲೀಟರ್ ಕುಕ್ಕರನ್ನು ಬಳಸ್ತಾ ಇದ್ದೀನಿ. ಮಟನ್ ಮಾಡಲಿಕ್ಕೆ ಎಸ್ಪೆಷಲಿ ಕುಕ್ಕರನ್ನು ಬಳಸಿ ಫ್ರೆಂಡ್ಸ್, ಬಿಕಾಸ್ ಪಾತ್ರೆಯಲ್ಲಿ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದ ಕುಕ್ಕರ್ ಆದರೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು. ಇಲ್ಲಿ ನಾನು ಆವಾಗಲೇ ತೋರಿಸಿದ ಹಾಗೆ 2 ಟೇಬಲ್ ಸ್ಪೂನ್ ಹಸುವಿನ ತುಪ್ಪ, ಮನೆಯಲ್ಲಿ ಮಾಡಿರುವ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಎಣ್ಣೆ ಕಾದ ನಂತರ ಅಥವಾ ತುಪ್ಪ ಕಾದ ನಂತರ ಈ ನೆನೆಸಿ ಇಟ್ಕೊಂಡಿರುವಂಥ ಚಿತ್ಕವರೆ ಬೇಳೆ, ಈ ಚಿತ್ಕವರೆ ಬೇಳೆ ಹಸಿ ಸ್ಮೆಲ್ ಹೋಗೋ ತನಕ ನಾವು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಆವಾಗ ಚಿತ್ಕವರೆ ಬೇಳೆ ಟೇಸ್ಟು ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಮತ್ತು ಇವಾಗ ನೋಡಿ, ಚಿತ್ಕವರೆ ಬೇಳೆ ನಮಗೆ ಬೇಕಾದ ಹದದಲ್ಲಿ ಫ್ರೈ ಆಗಿದೆ. ಇವಾಗ ಈ ಹಂತದಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಮರಿಯ ತಲೆ ಮಾಂಸವನ್ನು ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ತಿರುಗಬೇಕು ಫ್ರೆಂಡ್ಸ್, ಬಿಕಾಸ್ ಅದರಲ್ಲಿರುವಂಥ ಹಸಿ ಸ್ಮೆಲ್ ಅಂತ ಕರಿತೀವಿ, ಹಸಿ ವಾಸನೆ, ಅದು ಚೆನ್ನಾಗಿ ಹೋಗೋ ತನಕನೂ ಉರಿಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ ಅಥವಾ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ಆ ವಾಸನೆ ಬೇಗ ಅದರಿಂದ ಎಕ್ಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ಸೇರಿಸಿದ ನಂತರ ಚೆನ್ನಾಗಿ, ಆಗಲೇ ಹೇಳಿದಂಗೆ ಚಿತ್ಕವರೆ ಬೇಳೆ ಕುಕ್ಕರ್ ತಳದಲ್ಲಿರೋದ್ರಿಂದ ಅದನ್ನು ಚೆನ್ನಾಗಿ ಮೇಲಿಂದ ಕೆಳಗಿಂದ ಮೇಲೆ ಎಲ್ಲವನ್ನು ಪ್ರಾಪರ್ ಹಂತದಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಇಡಬೇಕು. ಇವಾಗ ಉಪ್ಪು ಕೂಡ ಹಾಕಿದ್ದೀನಿ. ಇದಾದ ನಂತರ ನಾವು ಬನ್ನಿ ಖಾರವನ್ನು ರುಬ್ಕೊಳ್ಳೋಣ. ಇದಕ್ಕೆ ಬೇಕಾದಂಥ ಸ್ಪೆಷಲ್ ಮಸಾಲವನ್ನು ಹೇಗೆ ರೆಡಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. 2 ಚಕ್ಕೆ 2 ಲವಂಗವನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ. ನಂತರ ಮೆಣಸು 10 ರಿಂದ 15 ಕಾಳು ಮೆಣಸು. ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ, ನಾನು ಆವಾಗಲೇ ತೋರಿಸಿದ್ದೀನಿ. ಬೆಳ್ಳುಳ್ಳಿ 3, ಶುಂಠಿ ಕೇವಲ 1/4 ಇಂಚು. ಶುಂಠಿಯನ್ನು ಆದಷ್ಟು ಕಡಿಮೆ ಮಾಡಿ, ಬೆಳ್ಳುಳ್ಳಿ ಆದಷ್ಟು ಜಾಸ್ತಿ ಮಾಡಿ. ಮತ್ತು ಪುದೀನ ಸೊಪ್ಪನ್ನು ನಾನು ಗಾರ್ನಿಷ್ಗೆ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಖಾರವನ್ನು ರುಬ್ಲಿಕ್ಕೆ ಬಳಸ್ಕೊತಾ ಇದ್ದೀನಿ. ಮತ್ತು ಮೀಡಿಯಮ್ ಸೈಜ್ ಆನಿಯನ್, ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಮ್ ಸೈಜ್ ಆನಿಯನ್, ಇದೆಲ್ಲವನ್ನು ಹಾಕಿ ಮತ್ತು ಇದಕ್ಕೇ ಸಾಂಬಾರು ಪೌಡರ್ ಕೂಡ ಹಾಕಿಟ್ಟಿದ್ದೀನಿ ನಾನು. ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ತುಂಬ ನೀಟ್ ಪ್ಲೇನ್
ಪೇಸ್ಟ್ ಥರ ಆಗಬೇಕು. ಅಲ್ಲಿ ತನಕ ಎಲ್ಲವನ್ನು ಪ್ರಾಪರ್ ಹದದಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ತರಿ ತರಿ ಇದ್ದರೆ ಇದಕ್ಕೆ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಲ್ಲ ಅಂತ ಹೇಳ್ಬೋದು. ಬನ್ನಿ ಇವಾಗ ನಾನು ರುಬ್ಕೊಂಡಿದ್ದೀನಿ, ಯಾವ ಹದದಲ್ಲಿದೆ ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟು ಪ್ಲೇನ್ ಪೇಸ್ಟ್ ಆಗಿರಬೇಕು. ಇವಾಗ ಇದನ್ನು ನಾವು ಚಿತ್ಕವರೆ ಬೇಳೆ ಮತ್ತು ಮಟನ್ ಎರಡೂ ಕೂಡ ನೀಟಾಗಿ ಬೆಂದಿದೆ. ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಈಗ ಹೋಗಿದೆ. ಇವಾಗ ನಮಗೆ ಬೆಸ್ಟ್ ಟೈಮ್ ನಾವು ರುಬ್ಕೊಂಡಿರುವಂಥ ಸ್ಪೆಷಲ್ ಮಸಾಲೆಯನ್ನು ಈ ಮಟನ್ ಜೊತೆ ಹಾಕೋದಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ನಾನು ಸೈಡಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ. ತಣ್ಣೀರನ್ನು ಬಳಸ್ತಾ ಇಲ್ಲ, ಬೇಕಾಗೋಷ್ಟು ಅಂತ ನೀರನ್ನು, ಬಿಸಿನೀರನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಖಾರವನ್ನು ಹಾಕೋಣ. ಖಾರವನ್ನು ಈಗ ಆ್ಯಡ್ ಮಾಡಿ ಚೆನ್ನಾಗಿ ಅದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಸಹ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಬಿಸಿನೀರನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕೇವಲ ಅದರ ಸಮಕ್ಕೆ ಬರೋ ಥರ, ಮಾಂಸದ ಸಮಕ್ಕೆ ಬರೋ ಥರ ನೀರನ್ನು ಮಿಕ್ಸ್ ಮಾಡಿ ನೀವು ಹಾಕಬೇಕಾಗುತ್ತೆ. ಜಾಸ್ತಿ ನೀರನ್ನು ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ತುಂಬ ಸೆಮಿ ಗ್ರೇವಿ ಕೈಂಡಲ್ಲಿ ಇದ್ದರೆ ನಿಮಗೆ ಮುದ್ದೆಗೆ, ಚಪಾತಿಗೆ, ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾಂಬಾರು ಟೈಪ್ ಆಗಿಬಿಡುತ್ತೆ. ನೋಡಿ, ನಾನು ಜಾಸ್ತಿ ನೀರನ್ನು ಹಾಕೋತಾ ಇಲ್ಲ, ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಮಟನ್ ಪೀಸಸ್ಸೇ ಜಾಸ್ತಿ ವಿಸಿಬಲ್ ಆಗ್ತಾ ಇದೆ ಅಂತ. ಈ ಹಂತದಲ್ಲಿ ನಾವು ಕುಕ್ಕರ್ ಲಿಡ್ಡನ್ನು ಮತ್ತು ಈಗಲೇ ನಾವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಬೋದು. ಈಗ ಮುಚ್ಚಿದ್ದೀನಿ. ಈಗ ಆಲ್ರೆಡಿ ವಿಷಲ್ ಕೂಗ್ತಾ ಇದೆ. ನಾನಿಲ್ಲಿ ಕೇವಲ ಮಟನ್ ಎಳೆದಾಗಿದ್ದರೆ ಕೇವಲ 5 ವಿಷಲನ್ನು ಕೂಗಿಸ್ತೀನಿ. ಏನಾದರೂ ಮಟನ್ ಸ್ವಲ್ಪ ದೊಡ್ಡ ಮರಿಯದಾಗಿದ್ದರೆ, ದೊಡ್ಡ ಮರಿಯ ತಲೆ ಆಗಿದ್ದರೆ ಮಿನಿಮಮ್ 5ರಿಂದ 8 ವಿಷಲ್ ನಿಮಗೆ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಆಲ್ರೆಡಿ 8 ವಿಷಲ್ ಆಗಿದೆ ಮತ್ತು ಕುಕ್ಕರ್ ಕೂಡ ಆರಿದೆ. ಇವಾಗ ಬನ್ನಿ ಓಪನ್ ಮಾಡೋಣ. ಮಟನ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಟನ್ ಕುಕ್ ಆಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಫ್ರೆಂಡ್ಸ್. ಯೂಶ್ವಲಿ ಜಿಮ್ ಅಥವಾ ಫಿಟ್ನೆಸ್ ಫ್ರೀಕ್ ಇರೋರು ಇದಕ್ಕೆ ಮಸಾಲೆ ಎಕ್ಸ್ಟ್ರಾ ಕಾಯಿ ಹಾಲನ್ನು ಯೂಸ್ ಮಾಡಲ್ಲ. ಇದನ್ನು ಸೂಪ್ ಥರನೇ ಕುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ನಾವು ಇನ್ನು ಬೇರೆಯವರು ಸ್ಪೈಸಿನ ಇಷ್ಟಪಡದೇ ಇರೋ ಅವ್ರಿಗೋಸ್ಕರ ಫರ್ದರ್ ಕಾಯಿ ಹಾಲನ್ನು ನಾವು ಹಾಕೋಬೋದು. ಆಲ್ಮೋಸ್ಟ್ ಇಲ್ಲಿ 90% ಮಟನ್ ಬೆಂದಿದೆ. ಇವಾಗಲೂ ನೀವು ತಿನ್ಬೋದು. ಬಟ್ ಸ್ಪೈಸಿನೆಸ್ನ ಕಡಿಮೆ ಮಾಡೋ ಪರ್ಪಸ್ಗೋಸ್ಕರ ನಾನು ಕೊನೆಯದಾಗಿ ಕಾಯಿಯಿಂದ ಎಕ್ಸ್ಟ್ರ್ಯಾಕ್ಟ್ ಮಾಡ್ಕೊಂಡಿರೋ ಹಾಲನ್ನು ಇಲ್ಲಿ ಈ ಮಟನ್ ಕರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸಬೇಕು. ಮತ್ತು ಗಾರ್ನಿಷ್ಗೆ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. 5ರಿಂದ 10 ನಿಮಿಷ ಬೇಯಿಸಿದರೆ ನೋಡಿ ನಿಮಗೆ ಬಿಸಿ ಬಿಸಿಯಾದಂಥ ತಲೆ ಮಾಂಸದ ಕರಿ ರೆಡಿ ಇದೆ. ಇದು ಇವಾಗ ಮಟನ್ ಕರಿ ರೆಡಿ ಇದೆ, ರೆಡಿ ಟು ಸರ್ವ್. ನಿಮಗೆ ಈ ಮಟನ್ ಕರಿ ಅಥವಾ ತಲೆ ಮಾಂಸದ ಕರಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನೀವು ಇದನ್ನು ಟ್ರೈ ಮಾಡಿದ ನಂತರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ನಾನು ನಿಮ್ಮನೆ ಹುಡುಗಿ ರಶ್ಮಿ ಮತ್ತು ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಮತ್ತು ಧನ್ಯವಾದಗಳು.